ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ರಾಯಚೂರು ಜಿಲ್ಲೆಯ ತಾಲೂಕಾ ಕೇಂದ್ರವಾಗಿರುವ ಲಿಂಗಸ್ಗೂರು ತನ್ನದೇ ಆದ ಐತಿಹಾಸಿಕ ಮತ್ತು ಧಾರ್ಮಿಕ ವಿಶೇಷತೆಗಳನ್ನು ಹೊಂದಿದೆ. ಅಷ್ಟ ದಿಕ್ಕುಗಳಲ್ಲಿ ಭೂಮಿಯ ಅಡಿಯಲ್ಲಿ ಲಿಂಗಗಳು ಇರೋದ್ರಿಂದ ಲಿಂಗ ಸಾಗರ ಅಂತ ಕರೆಯಲ್ಪಡುತ್ತಿದ್ದ ಈ ಊರು ಕಾಲಕ್ರಮೇಣ ಆಡು ಭಾಷೆಯಲ್ಲಿ ಲಿಂಗಸಗೂರು ಆಗಿದೆ. ಕಸಬಾ ಲಿಂಗಸಗೂರು ಆಂಜನೇಯ ಸ್ವಾಮಿ ದೇವಸ್ಥಾನ, ಕಲ್ಲೇಶ್ವರ ದೇವಸ್ಥಾನ, ಈ ಹಿಂದೆ ಚಾವಣಿ ಅಂತ ಕರೆಯಲ್ಪಡುತ್ತಿದ್ದ ಇಲ್ಲಿ ಬ್ರಿಟಿಷರ ಪ್ರಮುಖ ಸೈನಿಕ ಶಿಬಿರವಿತ್ತು. ಕೃಷ್ಣಾ ನದಿಯ ತಟದಲ್ಲಿರುವ ಲಿಂಗಸಗೂರು ನೀರಾವರಿಗೆ ಆ ನದಿಯನ್ನೇ ಆಶ್ರಯಿಸಿದೆ. ವಿಧಾನಸಭಾ ಕ್ಷೇತ್ರವೂ ಆಗಿರುವ ಲಿಂಗಸಗೂರು ಯಾವುದೇ ಪಕ್ಷದ ಭದ್ರಕೋಟೆಯಾಗಿ ಗುರುತಿಸಿಕೊಂಡಿಲ್ಲ. ಪ್ರತಿ ಬಾರಿಯೂ ಒಂದೊಂದು ಪಕ್ಷಕ್ಕೆ ಮಣೆ ಹಾಕುತ್ತಲೇ ಮುಂದುವರೆದಿದೆ. 2023ರ ಚುನಾವಣೆಯಲ್ಲಿ ಬಿಜೆಪಿ ಮಾನಪ್ಪ ವಜ್ಜಲ್ ಮುಖಾಂತರ ಈ ಕ್ಷೇತ್ರವನ್ನ ಗೆದ್ದುಕೊಂಡಿದೆ. ಮಾನಪ್ಪ ವಜ್ಜಲ್ ಕ್ಷೇತ್ರದ ಹಾಲಿ ಶಾಸಕ. 1963 ಆಗಸ್ಟ್ 15ರಂದು ಲಿಂಗಸಗೂರು ತಾಲೂಕಿನ ಗೆಜ್ಜಲಘಟ್ಟ ಗ್ರಾಮದಲ್ಲಿ ಜನಿಸಿರುವ ಮಾನಪ್ಪ ವಜ್ಜಲ್ ವೃತ್ತಿಯಲ್ಲಿ ಗುತ್ತಿಗೆದಾರರಾಗಿದ್ದರು. ಇವರು 2008ರಲ್ಲಿ ಮೊದಲ ಬಾರಿಗೆ ಬಿಜೆಪಿಯಿಂದ ಸ್ಪರ್ಧಿಸಿ ಶಾಸಕರಾಗಿ ಆಯ್ಕೆಯಾಗಿದ್ರು. 2013ರಲ್ಲಿ ಬಿಜೆಪಿ ತೊರೆದು ಜೆಡಿಎಸ್ನಿಂದ ಸ್ಪರ್ಧಿಸಿದ್ದ ಮಾನಪ್ಪ ವಜ್ಜಲ್ ಆ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ್ರು. 2018ರ ಚುನಾವಣೆಯ ಹೊತ್ತಿಗೆ ವಜ್ಜಲ್ ಬಿಜೆಪಿಯತ್ತ ಹೊರಳಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಸೋಲನ್ನು ಅನುಭವಿಸಿದ್ರು. ಕಳೆದ ಚುನಾವಣೆ ಅಂದರೆ 2023ರಲ್ಲಿ ಬಿಜೆಪಿಯಿಂದ ಸ್ಪರ್ಧಿಸಿ ಗೆಲ್ಲುವ ಮುಖಾಂತರ 3ನೇ ಬಾರಿಗೆ ವಿಧಾನಸಭೆ ಪ್ರವೇಶ ಮಾಡಿದ್ದಾರೆ. 2020ರಿಂದ 2023ರ ಅವಧಿಯಲ್ಲಿ ಹಟ್ಟಿ ಚಿನ್ನದ ಗಣಿ ಕಂಪನಿ ನಿಯಮಿತದ ಅಧ್ಯಕ್ಷರಾಗಿ ಜವಾಬ್ದಾರಿ ನಿರ್ವಹಿಸಿದ್ದಾರೆ. ಕ್ಷೇತ್ರದ ಚುನಾವಣಾ ಇತಿಹಾಸ. ಕಳೆದ 2 ದಶಕಗಳಿಂದ ಪ್ರತಿ ಬಾರಿ ಚುನಾವಣೆಯಲ್ಲಿಯೂ ಕಾಂಗ್ರೆಸ್, ಜೆಡಿಎಸ್ ಮತ್ತು ಬಿಜೆಪಿ ನಡುವೆ ಭಾರೀ ಪೈಪೋಟಿ ನಡೀತಿದೆ. 2008ರ ಕ್ಷೇತ್ರ ಮರು ವಿಂಗಡಣೆವರೆಗೂ ಲಿಂಗಸಗೂರು ಸಾಮಾನ್ಯ ವರ್ಗಗಳಿಗೆ ಅವಕಾಶ ಕೊಡುವ ಕ್ಷೇತ್ರವಾಗಿತ್ತು. 2008ರಲ್ಲಿ ಎಸ್ಸಿ ಮೀಸಲು ಕ್ಷೇತ್ರವಾಗಿ ಮಾರ್ಪಟ್ಟಿದೆ. ಕ್ಷೇತ್ರದಲ್ಲಿ 1957ರಲ್ಲಿ ನಡೆದ ಪ್ರಥಮ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಬಸನಗೌಡ ಗೆಲುವು ಸಾಧಿಸಿದ್ರು. 1962ರಲ್ಲಿ ಎಲ್ಎಸ್ಎಸ್ನ ಲಿಂಗಣ್ಣ, 1967ರಲ್ಲಿ ಕಾಂಗ್ರೆಸ್ನ ಪರನಗೌಡ, 1972ರಲ್ಲಿ ಕಾಂಗ್ರೆಸ್ನ ಚಂದ್ರಶೇಖರ್ ಎನ್ ಪಾಟೀಲ್, 1978ರಲ್ಲಿ ಇಂದಿರಾ ಕಾಂಗ್ರೆಸ್ನ ಬಸವರಾಜ್ ಅಪ್ಪಗೌಡ ತಿಮ್ಮಗೌಡ ಅನ್ವಾರಿ, 1983ರಲ್ಲಿ ಕಾಂಗ್ರೆಸ್ನ ಎ ಬಸವರಾಜ್ ಪಾಟೀಲ್, 1985ರಲ್ಲಿ ಜನತಾ ಪಕ್ಷದ ರಾಣಾ ಅಮರಪ್ಪ ನಾಯಕ್, 1989ರಲ್ಲಿ ಜನತಾ ಪಕ್ಷ ತೊರೆದು ಕಾಂಗ್ರೆಸ್ ಸೇರಿದ ರಾಣಾ ಅಮರಪ್ಪ ನಾಯಕ್ ಅವರೇ 2ನೇ ಬಾರಿಗೆ ಗೆಲುವು ಸಾಧಿಸಿದ್ರು. 1994ರಲ್ಲಿ ಜನತಾದಳದ ಅಮರೇಗೌಡ ಲಿಂಗನಗೌಡ ಪಾಟೀಲ್ ಗೆಲುವು ಸಾಧಿಸಿದ್ರು. ಇವರೇ 1999ರಲ್ಲಿಯೂ ಜೆಡಿಯುನಿಂದ ಸ್ಪರ್ಧಿಸಿ ಗೆಲುವು ಸಾಧಿಸಿದ್ರು. 2004ರಲ್ಲಿ ಜೆಡಿಎಸ್ ಸೇರಿ ಆ ಪಕ್ಷದಿಂದಲೂ ಸ್ಪರ್ಧಿಸಿ 3ನೇ ಬಾರಿಗೆ ಗೆದ್ದಿದ್ರು. ಹ್ಯಾಟ್ರಿಕ್ ಗೆಲುವು ಪಡೆದು ವಿಧಾನಸಭೆಯಲ್ಲಿ 15 ವರ್ಷಗಳ ಕಾಲ ನೆರೆಯೂರಿದ್ರು. 2008ರಲ್ಲಿ ವಿಧಾನಸಭಾ ಕ್ಷೇತ್ರಗಳ ಮರು ವಿಂಗಡಣೆ ಆದಾಗ ಲಿಂಗಸಗೂರು ಕ್ಷೇತ್ರ ಎಸ್ಸಿ ಮೀಸಲು ಕ್ಷೇತ್ರವಾಗಿ ಮಾರ್ಪಟ್ಟಿತು. 2008ರ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿದ್ದ ಮಾನಪ್ಪ ಡಿ ವಜ್ಜಲ್ 51,017 ಮತಗಳನ್ನು ಪಡೆದು ಗೆಲುವು ಸಾಧಿಸಿದ್ರು. ಅವರ ವಿರುದ್ಧ ಸ್ಪರ್ಧಿಸಿದ್ದ ಕಾಂಗ್ರೆಸ್ನ ಎ ವಸಂತ್ ಕುಮಾರ್ 31,837 ಮತಗಳನ್ನು ಪಡೆದು 19,180 ಮತಗಳ ಅಂತರದಿಂದ ಸೋಲುಂಡಿದ್ರು. 2013ರಲ್ಲಿ ನಡೆದ ಚುನಾವಣೆಯ ವೇಳೆ ಬಿಜೆಪಿ ತೊರೆದು ಜೆಡಿಎಸ್ ಸೇರಿದ್ದ ಮಾನಪ್ಪ ವಜ್ಜಲ್ 31,737 ಮತಗಳನ್ನು ಪಡೆದು ಮತ್ತೊಮ್ಮೆ ಗೆದ್ದು ವಿಧಾನಸಭೆ ಮೆಟ್ಟಿಲೇರಿದ್ರು. ಅವರ ವಿರುದ್ಧ ಸ್ಪರ್ಧಿಸಿದ್ದ ಕಾಂಗ್ರೆಸ್ನ ಡಿಎಸ್ ಹುಲಗೇರಿ 30,451 ಮತಗಳನ್ನು ಪಡೆದು 1,286 ಮತಗಳ ಅಂತರದಿಂದ ಸೋಲು ಕಂಡಿದ್ರು. ಮಾನಪ್ಪ ವಜ್ಜಲ್ ಅವರು ಪಕ್ಷ ತೊರೆದಿದ್ದರಿಂದ ಪ್ರಭಾವ ಕಳೆದುಕೊಂಡಿದ್ದ ಬಿಜೆಪಿ ಕೇವಲ 13,000 ಮತಗಳನ್ನು ಪಡೆದುಕೊಂಡಿತ್ತು. 2018ರಲ್ಲಿ ಲಿಂಗಸಗೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ನಿಂದ ಮತ್ತೊಮ್ಮೆ ಸ್ಪರ್ಧಿಸಿದ್ದ ಡಿಎಸ್ ಹುಲಗೇರಿ 54,230 ಮತಗಳನ್ನು ಪಡೆದು ವಿಧಾನಸಭೆಯಲ್ಲಿ ಸ್ಥಾನ ಪಡೆದರು. ಅವರು ವಿರುದ್ಧ ಸ್ಪರ್ಧಿಸಿದ್ದ ಜೆಡಿಎಸ್ನ ಬಂಡಿ ಸಿದ್ದು 49,284 ಮತಗಳನ್ನು ಪಡೆದು 4,946 ಮತಗಳ ಅಂತರದಲ್ಲಿ ಪರಾಭವಗೊಂಡರು. ಮತ್ತೆ ಜೆಡಿಎಸ್ ತೊರೆದು ಬಿಜೆಪಿ ಸೇರಿದ್ದ ಮಾನಪ್ಪ ವಜ್ಜಲ್ 47,385 ಮತಗಳನ್ನು ಪಡೆದು 3ನೇ ಸ್ಥಾನಕ್ಕೆ ಕುಸಿದಿದ್ರು. 2023ರ ಚುನಾವಣೆಯಲ್ಲಿ ಬಿಜೆಪಿಯಿಂದ ಕಣದಲ್ಲಿದ್ದ ಮಾನಪ್ಪ ವಜ್ಜಲ್ 58,769 ಮತ ಪಡೆದರೆ ಕಾಂಗ್ರೆಸ್ನಿಂದ ಕಣದಲ್ಲಿದ್ದ ಡಿಎಸ್ ಹುಲಗೇರಿ
55,960 ಮತಗಳನ್ನು ಪಡೆದು 2,809 ಮತಗಳ ಅಂತರದಿಂದ ಸೋಲು ಕಂಡಿದ್ದಾರೆ. ಈ ವಿಧಾನಸಭಾ ಕ್ಷೇತ್ರದ ಜಾತಿ ಲೆಕ್ಕಾಚಾರ. ಈ ಕ್ಷೇತ್ರದಲ್ಲಿ 90,000 ದಲಿತ, 61,000 ಎಸ್ಟಿ, 50,000 ಮುಸ್ಲಿಮರು ಹಾಗೂ ಇತರೆ 30,000 ಮತದಾರರಿದ್ದಾರೆ.